ಏನ್ ಮೇಡಮ್ ನಮ್ಮನ್ನ ಹುಡ್ಕೊಂಡು ಮಾರ್ಗೊಂಡಳ್ಳಿವ್ರು ಬಂದ್ಬಿಟ್ಟಿದ್ದೀರಿ? ಏನ್ ಸಮಾಚಾರ? ಬನ್ನಿ ಬೆಲ್ಲತ್ತೀನಿ. ಮೇಡಮ್ ಊರವರೆಲ್ಲ ಅಯೋಗ್ಯ ಅಂತ ಉಗಿತವ್ರೆ. ಊರ್ ಒಳಗಡೆ ಯಾಕೆ ಅಂತ ಹೊರಗಡೆ ಬಂದು ಆಲಮನ ಸೆಟ್ಲ್ ಆಗ್ಬಿಟ್ಟಿದ್ದೀನಿ. ಅಲ್ಲ ಅಯೋಗ್ಯ ಇಲ್ಲ ಅವನೇದ್ಮೇಲೆ ಇನ್ನೆಲ್ಲ ಹೋಯ್ತಾರೆ ಉಳಿದ ಅಯೋಗ್ಯರು. ಆ ಕಡೆ ತಿರುಗಿ ನೋಡಿ. ಫೈನಲಿ ಸಿದ್ದೇಗೌಡ್ರನ್ನಂತೂ ಹಿಡ್ದು ಹಾಕಿದೀನಿ. ಅವ್ರ ಪಟಾಲಂ ಕೂಡ ನಮ್ ಜೊತೆ ಇದೆ. ಸಾಕು ಬೇಕಾಗೋಯ್ತು ನನ್ಗೆ ಊರೆಲ್ಲ ಸುತ್ತಿ ಸುತ್ತಿ. ನಮಸ್ಕಾರ ಎಲ್ರಿಗೂ. ನಮಸ್ಕಾರ. ದೊಡ್ಡ ನಮಸ್ಕಾರ, ಸಣ್ಣ ನಮಸ್ಕಾರ, ಮಧ್ಯದ ಏನೋ ಮೀಡಿಯಂ ನಮಸ್ಕಾರ. ಊರಿಂದೆಲ್ಲ ಸೇರಿ ನಿಮಗೆ ನಮಸ್ಕಾರ. ಅಲ್ಲ ನಮಗೆ ಹುಡುಕೊಂಬಂದ್ರಲ್ಲ ಅದಕ್ಕೆ ದೊಡ್ಡ ನಮಸ್ಕಾರ. ಅಲ್ಲ ಯಾಕೆ ನೀವು ಆಲೆ ಮನೆ ತಕ್ಕ ಬಂದ್ಬಿಟ್ಟು ಊರೆಲ್ಲ ಹುಡುಕ ಬಂದ್ರಕ್ಕೆ ಯಾಕೆ ಹೋದ್ರಿ ಅಂತ? ನೀವ್ ಆಲೆ ಮನೇಲಿ ಬಚ್ಚಿಟ್ಕೊಂಡಿದ್ದೀರಾ ಅಂತ ನನಗೇನ್ ಗೊತ್ತಿತ್ತು? ಕೆಲಸ ಮಾಡ್ತಾ ಇದ್ವಲ್ಲ. ಓ ಸುಮ್ನೆ ಊರ್ ಬಾಗಿಲು ನಿಂತು ಸಿದ್ಧ ಅಂತ ಕರೆದಿದ್ರೆ ಯಾರನ್ನ ಹೇಳಿರೋರು ಅಲ್ಲವ್ನು ಹೋಗಿ ಅಂತ. ಸಿದ್ಧ ಮಾಡ್ಕೊಂಡ್ರೆ ಸಾಲದ ಬಗ್ಗೆನೂ ಹೇಳಿದ್ರು ನನಗೆ. ಊರಿಗೆ ಪಸಾರ ಹೋಗೈತೆ. ಸಾಲ ಈ ಸಾಲ ಯಾರಿಗಿಲ್ಲ, ಇಡೀ ದೇಶದ ಮೇಲೆ ಪ್ರತಿಯೊಬ್ಬರ ಮೇಲೆ ಇದೆ. ನಮ್ಮ ಮೇಲೆ ಇದ್ರೆ ಏನಾಯ್ತು ಬಿಡಿ, ಅದರಲ್ಲೇನು ತೀರ್ಸುವ. ಪ್ರತಿಯೊಬ್ಬ ಮಕ್ಕಳು ಮರಿ ಈಗ ಊಟ ಮಕ್ಕಳ ಮೇಲೂ ಸಾಲ ಐತೆ. ನಮ್ದೇನು ದೊಡ್ಡ ವಿಷಯ, ತೀರ್ಸೋಣ ಬಿಡಿ. ಹೌದೌದು, ಪ್ರತಿಯೊಬ್ಬರ ಮೇಲೂ ಸಾಲ ಇರುತ್ತೆ. ಆದ್ರೆ ಊರವ್ರ ಸಾಲ ಎಲ್ಲ ಸಿದ್ದೇಗೌಡ್ರ ಮೇಲೆ ಇರೋದೇ ಪ್ರಾಬ್ಲಮ್. ಇರ್ಲಿ ಬನ್ನಿ ತೀರ್ಸಕ್ಕಾಗಲ್ಲ ಅಂದ್ರೆ ನಾವು ಬರೋದಿಲ್ಲ ಊರಿಗೆ ಅಂತ. ಊರಿಗೆ ಏನೋ ಪ್ರಮಾಣ ವಚನ ಕೊಟ್ಬಿಟ್ಟು ಊರಚ್ಚೆ ಬಂದು ಬೆಲ್ಲ ಮರ್ಕೊಂಡು ಕುಂತಿದೀವಲ್ಲ. ಎಲ್ಲಿಗೆ ಐತಿ ಅಂದ್ರೆ ಬೆಲ್ಲ ಮರಕ್ಕೆ ಹೋಯ್ತು ಅಂತಂದೆ. ನಮ್ಮನೇನು ಊರ್ನವ್ರ ಬಹಿಷ್ಕಾರ ಹಾಕಿಲ್ಲ, ನಾವೇ ಊರ್ನ ಬಹಿಷ್ಕಾರ ಹಾಕ್ಬಿಟ್ಟಿದೀವಿ ಅಷ್ಟೇ. ಸೆಲ್ಫ್ ಅವ್ರು ಈ ಕಡೆ ಬರಂಗಿಲ್ಲ, ನಾವು ಆ ಕಡೆ ಹೋಗಂಗಿಲ್ಲ. ಗೆರೆ ಹಾಕ್ಬಿಟ್ಟಿದೀವಿ. ಆ ಗೆರೆ ದಾಟಿ ಸಾಧುಕೋ ಕೆಲವ್ರು ಸೀನ್ ನೋಡಿದೀರಾ? ಆ ಕಡೆ ಗೆರೆ ದಾಟಿ ನೀವು ಬರಂಗಿಲ್ಲ, ನಾನು ಬರಂಗಿಲ್ಲ. ನಾನು ಮೊದಲನೇ ಸಲ ಊರಿಗೆ ಬಂದಿದ್ದು. ನೀವೆಲ್ಲ ಬೆಳೆದ ಆಡಿರೋ ಊರು. ಹೌದು. ಊರೆಲ್ಲ ಸುತ್ಕೊಂಡು ಆಲೆ ಮನೆಗೆ ಬಂದು ನಿಮ್ಮನ್ನ ಭೇಟಿ ಆಗಿದ್ದು ನನಗೆ ಬಹಳ ಖುಷಿ ಆಯ್ತು. ಸಿದ್ದೇಗೌಡ್ರು ಏನ್ ಮಾಡ್ತಿದ್ರಿ ಆಲೆ ಮನೆಯಲ್ಲಿ ನೀವು? ಆಲೆ ಮನೆಯಲ್ಲಿ ನಮಗೆ ಆಲೆ ಮನೆ ಅಂದರೆ ಬೆಲ್ಲಕ್ಕೂ ನಮಗೂ ತುಂಬ ಅವಿನಾಭಾವ ಸಂಬಂಧ. ಯಾಕೆಂದರೆ ನಾವು ಬೆಲ್ಲನ ಡ್ರಾಮಾ ಪಿಕ್ಚರಲ್ಲಿ ನೋಡಿದ್ರು. ನಾನು ಬೆಲ್ಲ ಮರಕ್ಕೆ ಹೋಗಿದ್ದೆ ಅರಮನೆಗೆ. ಅವಮ್ಮ ಬೆಲ್ಲ ನೆಕ್ ನೋಡ್ಬಿಟ್ಟು ಬೇಡ ಅಂತ ಬಿಸಾಕ್ಬಿಟ್ಲು. ಅವತ್ತಿಂದ ವಾಪಸ್ ಬಂದು ಅವಮ್ಮ ಬೆಲ್ಲ ತಗೋತಾರೆ ಅಂದ್ಬಿಟ್ಟು ಇಲ್ಲಿ ಬೆಲ್ಲ ಆಲೆ ಮನೇಲಿ ಕೆಲಸ ಸೇರ್ಕೊಂಡಿದ್ದೀನಿ. ಆಯಿತಾ? ಹಂಗಾಗಿ ಬೆಲ್ಲಕ್ಕೂ ನಮಗೂ ಚಿಕ್ಕ ವಯಸ್ಸಿಂದ ಅವಿನಾಭಾವ ಸಂಬಂಧ. ಹಾಗಾಗಿ ಆಲೆ ಮನೇಲಿ ಕೆಲಸ ಮಾಡ್ತಾ ಇದ್ದೀವಿ. ಇವರಿಬ್ರು ಏನು ಮಾಡ್ತಾರೋ ನಮ್ಗೆ ಗೊತ್ತಿಲ್ಲ. ನಾವು ಸಿದ್ಧ ಮಾಡಿದ ಬೆಲ್ಲ ಜೋಡಿಸ್ತಾ ಇದೀವಿ ಅಷ್ಟೇ. ಅಲ್ಲ ಸಿದ್ಧ ಮಾಡಿದ ಬೆಲ್ಲಗಳನ್ನ ಜೋಡಿಸ್ತಾ ಇದೀವಿ. ನೀನ್ ಕನ್ಫ್ಯೂಸ್ ಮಾಡ್ದೆ ನೀನು. ಇಲ್ಲ ನಾನು ಏನು ಹೇಳಿಲ್ಲ ಅಲ್ವಾ? ಇವರೇ ಅಲ್ವಾ 1000 ಬಾಕ್ಸ್ ಜೋಡಿಸಿಟ್ಟಿದ್ದು? ಯಾವ 1000 ಬಾಕ್ಸ್? ನಾನು 45 ಬೆಲ್ಲ ಲೆಕ್ಕ ಹಾಕ್ಬಿಟ್ಟು ಜೋಡಿಸಿದ್ರೆ ಇಲ್ಲಿ 6 7 7,000 ಅಂತ ಏನಾಗ್ಬಿಡ್ತದೆ. ಎಲ್ಲೋದ್ರೂ 7ಕ್ಕೆ ಬಂದು ನಿಲ್ತಾರೆ. ಯಾಕೆ ಹೇಳಿ? ಅಯೋಗ್ಯ ಟು 7ಕ್ಕೆ ರಿಲೀಸ್. ಆಗಸ್ಟ್ 7ನೇ ತಾರೀಕು ಅಯೋಗ್ಯ 2 ರಿಲೀಸ್ ಆಗ್ತಾ ಇದೆ. ಅಯೋಗ್ಯ ವಾಸ್ ಸೂಪರ್ ಡೂಪರ್ ಹಿಟ್. ದೊಡ್ಡ ಇತಿಹಾಸ ಬರೀತು ಅದು. ಹೌದು. ನಮಗೆ ಯುಗಾದಿಯ ಸಂಭ್ರಮ ಒಂಥರ ಸಂಕ್ರಾಂತಿ ಬಂದಂಗೆ ಅಯೋಗ್ಯ 2 ಬರ್ತಾ ಇರೋದು. ಯಾಕೆಂದರೆ ಪಾರ್ಟ್ 2 ಯಾರು ಮಾಡೋಕ್ಕಾಗಲ್ಲ. ಅಂದರೆ ತುಂಬ ಕಡಿಮೆ ಸಿನಿಮಾಗಳು ಪಾರ್ಟ್ 2 ಆಗ್ತವೆ. ಅಂದರೆ 100 ಸಿನಿಮಾ 500 ಸಿನಿಮಾ ಆದರೆ 500ರಲ್ಲಿ 3-4 ಸಿನಿಮಾ ಪಾರ್ಟ್ 2 ಆಗ್ತವೆ. ಆ ಪಾರ್ಟ್ 2 ಆಗಬೇಕು ಅಂತಂದರೆ ಹಿಂದ್ಗಡೆ ಸಿನಿಮಾ ಹಿಟ್ ಆಗಿರಲೇಬೇಕು. ಹಿಟ್ ಆಗದೇ ಪಾರ್ಟ್ 2 ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಆ ಹಿಟ್ ಆಗಿದೆಯಲ್ಲ, ಆ ಒಂದು ಸಂಭ್ರಮ ಇದೆಯಲ್ಲ, ಮತ್ತೆ ಹೇಗೆ ನಮ್ಮ ಬದುಕಲ್ಲ ಆ ಸಂಭ್ರಮ ಬರ್ತಾ ಇದೆಯಲ್ಲ, ಆ ಜನ ನಗೋದು, ಆ ಸೆಲೆಬ್ರೇಷನ್ ಮಾಡಿದ್ದು, ಅದೆಲ್ಲ ನನ್ನ ಮೆಮೊರಿನಲ್ಲಿ ಇನ್ನೂ ಹಂಗೆ ಇದೆ. ನೀವು ನೋಡಿ, ನನಗೆ ಒಂಥರ ಮೈಯೆಲ್ಲ ರೋಮಾಂಚನ ಆಗುತ್ತೆ ಅವತ್ತಿನ ದಿವಸ ನೆನೆಸ್ಕೊಂಡ್ರೆ. ಅಂದ್ರೆ ಸೀಕ್ವೆಲ್ ಮಾಡಬೇಕು ಅಂದ್ರೆ ಅದರ ಹಿಂದಿರುವ ಕಾನ್ಫಿಡೆನ್ಸ್ ತುಂಬಾ ಮುಖ್ಯ ಆಗುತ್ತೆ. ಕಾನ್ಫಿಡೆನ್ಸ್ ನ ಜನ ಕೊಟ್ಟಾಗ ಮುನ್ನುಗ್ಗೋದೆ. ಹೌದು. ಸೊ ಆಗಸ್ಟ್ 7ನೇ ತಾರೀಕಿಗೆ ಇವಾಗ ಅಯೋಗ್ಯ 2 ರಿಲೀಸ್ ಆಗೋದಕ್ಕೆ ಕಾಯ್ತಾ ಇದೆ. ಸಿದ್ದೇಗೌಡರು ಹೇಳಿದ್ದಾರೆ ಅವರ ಪಟಾಲಂ. ನನಗೆ ಆ ಹೆಸರು ಬಹಳ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಒಳ್ಳೆ ಹೆಸರು, ತುಂಬಾ ಚೆನ್ನಾಗಿದೆ ಹೆಸರು. ಇಬ್ರು ಸೂಟ್ ಆಗಲ್ಲ. ಮಹೇಶ್ ನಮ್ಮ ಡೈರೆಕ್ಟ್ರು. ಅಲ್ಲೇ 1/4 kg ಮಟನ್ ಇಲ್ಲ, ಈ ಕಡೆ ಬೆಣ್ಣೆ ಅನ್ನೋದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಗುರು, ಬೆಣ್ಣೆಯ ಮೇಲ್ಭಾಗ ಯಾಕೆ ನೋಡ್ತೀಯಾ? ಬೆಣ್ಣೆಯ ಒಳಭಾಗ ನೋಡು. ಬೆಣ್ಣೆ ಒಳಗೆ ತೆಗೆದ್ರು ಅಷ್ಟೇ, ಹೊರಗೆ ತೆಗೆದ್ರು ಅಷ್ಟೇ, ಬೆಣ್ಣೆ ಒಂದೇ ಕಲರ್. ಅದನ್ನ ಹೇಳಿದ್ದು. ಅಪ್ಪ ನಾನು ರೇಸಿಸ್ಟ್ ಅಲ್ಲ ಗುರು. ನಾನು ಅವನು ಚೆನ್ನಾಗತ್ತ ನೋಡ್ಬೇಕು ಅಷ್ಟೇ. ಕರಗದ ಮೇಲೆ ತುಪ್ಪ ಚೆನ್ನಾಗಿ ಆ ಕೆಳಗಡೆ ಒಂದು ಕಷ್ಟ ಅನ್ಬರ್ತದೆ ನಮ್ಮ ಕಡೆ. ತುಪ್ಪ ಕರಗದ್ಮೇಲೆ ಅದನ್ನ ತೆಗೆದು ಬಿಸಾಕ್ತಾರೆ, ಅದನ್ನ ಫಿಲ್ಟರ್ ಮಾಡ್ತಾರೆ. ಎಂತ ರೇಸಿ ಹಂಗಂದ್ರೆ ಏನು ಅಂತ ಹೇಳು ಫಸ್ಟ್ ಗೊತ್ತಾಗಬೇಕಲ್ಲ ನನಗೆ. ರೇಸಿಸ್ಟ್ ಅಂದ್ರೆ ಬಣ್ಣಗಳ ಬಗ್ಗೆ ಮಾತಾಡೋದು. ಇನ್ನೊಬ್ರು ಕಪ್ಪು ಇದೆಯಾ ಬೆಳ್ಳಗಿದೆಯಾ, ನೀನು ಹಂಗಿದ್ಯಾ ಹಿಂಗಿದ್ಯಾ ಅಂತ ಮಾತಾಡೋದು ರೇಸಿಸ್ಟ್. ಕಾಮನ್ ಸೆನ್ಸ್ ಇಲ್ಲ. ಬಾಡಿ ಶೇಮ್ ಮಾಡೋದು, ಮತ್ತೆ ದಪ್ಪಕ್ಕಿದ್ಯಾ ಸಣ್ಣಕ್ಕಿದ್ಯಾ ಅಂತ. ಮಟನ್ ತಿಳ್ಕೊಂಡಿದ್ಯಾ 1/4 kg ಮಟನ್ ಇಲ್ಲ ಅಂತ ಅನ್ಕೊಂತಿದ್ದೆ. ಬೆಣ್ಣೆ ಅಂತ ಇಟ್ಕೊಂಡಿದ್ಯಾ ಬೆಳಗ್ಗೆ ಇಲ್ಲ ಅಂತ ಹೇಳ್ಬಿಟ್ಟು ಆಯ್ತಾ ನಾವು ಮತ್ತೆ ಬಣ್ಣದ ಬಗ್ಗೆ ಮಾತಾಡ್ತಾರೆ ಅಂತ ಹೇಳ್ತೀಯ. ಏನ್ ರೇಸಿಸ್ಟ್ ಗುರು? ಸಖತ್ ರೇಸಿಸ್ಟ್ ಗುರು. ಚೆನ್ನಾಗಿತ್ತು. ಬೆಳಿಗಿರೋದೆಲ್ಲ ತೆಗೆದಾಕ ಬಾಡಿ ಶೇಮ್ ಮಾಡ್ತಾನೆ. ಮಾತಾಡಕ್ ಬಿಡಪ್ಪ. ಹೋಗ್ಲಿ ಬಿಡಿ, ನಿಮ್ಮ ಮನಸ್ಸು ಬೆಣ್ಣೆ ಅಂತ ಮನಸ್ಸು. ಹಿಂಗ್ ಹೇಳ್ಬೇಕಿತ್ತ ನಿಮ್ಗೆ? ಅದಕ್ಕೆ ಇಷ್ಟೆಲ್ಲ ಸುತ್ತಿ ಬಳಸಿ ಬಂದಿದ್ದು ಬಿಲ್ಡಪ್. ನಿಮಗ್ ಮಟನ್ ಅಂತ ಯಾಕೆ ಹೆಸರಿಟ್ರು? ಮಟನ್ ಇಲ್ವಲ್ಲ ಅಂತ ಇಟ್ಟು ತಿನ್ಲಿ ಅಂತ.
ಸ್ವಲ್ಪ. ಸೊ 3 ಜನರ ಕಾಂಬಿನೇಷನ್ ಹೆಂಗಿರುತ್ತೆ ಈ ಸಲ ಅಯೋಗ್ಯದಲ್ಲಿ? ಬೆಣ್ಣೆ ಮಟನ್ ಸೇರಿದ್ರೆ ಹೆಂಗಿರುತ್ತೆ ಹೇಳಿ ಸ್ಮೆಲ್? ಸಿದ್ದೇಗೌಡರು ನಡಪಾಕಾಗ್ತಾರ? ಮತ್ತೆ ಮುದ್ದೆ ಬೆಣ್ಣೆ ಮಟನ್ನು ಅದಿರೋ ತಟ್ಟೆನೆ ಸಿದ್ಧ. ಒಬ್ಬಾ ಅಂದ್ರೆ ಎಲ್ಲೂ ಬಿಟ್ಟು ಹೋಗಂಗಿಲ್ಲ ನಾವು. ನಾವು ತಟ್ಟೆ ಕೇಳೆ ಅವ್ರು ತಿನ್ಕೊ ಹೋಯ್ತಾ ಇರ್ತಾರೆ, ನಾವು ಖಾಲಿ ತಟ್ಟೆ ನೋಡಿ ಕಡೆವರೆಗೂ ತಟ್ಟೆ ನಾವು. ನಾನು ಹೇಳ್ದೆ ತಟ್ಟೆ ಅಂದ್ರೆ ಹೇಳಿ ತಟ್ಟೆ ಯಾವ್ದಕ್ಕೆ ಬಳಸ್ತಾರೆ? ಹೆಂಗೋ ತಟ್ಟೆ ಈಗ ತಟ್ಟೆ ಯಾವ್ದಕ್ಕೆ ಬಳಸ್ತಾರೆ ಹೇಳಿ? ಒಂದು ಊಟಕ್ಕೆ, ಇನ್ನೊಂದು ಹೇಳಿ, ನೀವೇ ಹೇಳ್ಬಿಡಿ. ಬೇಡ 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 ಆ ರೇಂಜಿಗೆಲ್ಲ ಹೋಗೋದು ಬೇಡ. ಅಲ್ಲ, ನೀವು ತಟ್ಟೆ ಇಷ್ಟು ಮಾಡ್ತಾ ಇದ್ದೀರಾ ಈಗ, ರೇಸ್ ಇಷ್ಟು ತಟ್ಟೆ ಇಷ್ಟು ಮಾಡ್ತಾ ಇದ್ದೀರಾ. ರೇಸ್ ಎಷ್ಟಿಂದ ತಟ್ಟೆ ಎಷ್ಟು? ನಾನು ಹಸಿ ಹುಲ್ಲಾಗ್ತಾ ಇರ್ತೀನಿ, ನೀವು ಮಾತಾಡ್ತೀರಿ. ಇಲ್ಲ, ಹೇಳಿದ್ರು ಏನೋ ಒಂದಂತಾರೆ. ಕಾಂಬಿನೇಷನ್ನೇ ಮಜಾ ಇದೆ ನಮ್ಗೆ. ಒಂದರಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡಿದ್ರೆ ಡಬಲ್ ಧಮಾಕ ಈ ಸತಿ ಮಾತ್ರ. ನೋಡಿ, ನಾವು ಒಂದು ಹೇಳ್ತೀವಿ, ನಾವು ಸ್ಕೂಲಲ್ಲಿ ಎಕ್ಸಾಮ್ ಎಲ್ಲ ಬರಿತೀವಿ, ಕ್ವಶನ್ ಪೇಪರ್ಗೆ ಇದು ಗೊತ್ತಾಗಿಲ್ಲ ಇದು ಅಂತ. ಆದರೆ ಅಯೋಗ್ಯ 2 ಸಿನಿಮಾದ ಎಲ್ಲ ಕ್ವಶನ್ ಪೇಪರ್ಗೂ ಕರೆಕ್ಟಾಗಿ ಆನ್ಸರ್ ಬರೆದಿದ್ವಿ, ಒಂದಕ್ಕೂ ಮಿಸ್ ಮಾಡಿಲ್ಲ. ಆಮೇಲೆ ನಮ್ದೇನು ಗೊತ್ತಾ, ಜೋಡಿ ಎತ್ತು ಏರ್ಗಳಿದ್ರೆ ಕೋಣ ನೀರ್ಗಳಿತ್ತು ತಿಂತಲ್ಲ, ಹಂಗೆ ನಮ್ದು. ಏನು ಹೇಳಿದ್ರು ಅಂತಾರೆ ಡೆಡ್ಲಿ ಕಾಂಬಿನೇಷನ್. ಡೆಡ್ಲಿ ಕಾಂಬಿನೇಷನ್ ಅಲ್ಲಿ ಕೋಣ ಅನ್ನ. ಎತ್ತಾಕರಲ್ಲ ಹೋಗ್ಬಿಟ್ಟು 4 ಜನ ಅಂತಂದ್ರೆ ಯೋಚನೆ ಮಾಡಲ್ಲ ಫಸ್ಟು, ಯಾಕೆ ಎತ್ತಾಕ್ಬೇಕು, ಏನೋ ಪ್ರಾಬ್ಲಮ್ ಆಗುತ್ತೆ ಅದೆಲ್ಲ ಯೋಚನೆ ಮಾಡಲ್ಲ, ಫಸ್ಟ್ ಎತ್ತಾಕ್ಬಿಡ್ತಾರೆ. ಆಮೇಲೆ ಯಾಕರೆಲ್ಲ ಎತ್ತಾಕಿದ್ರಿ, ಬೇಡ ನಾನು ಇವನ್ನೆಲ್ಲ ಕಡೆ ಹೇಳಿದ್ದು ಮತ್ತೆ ಯಾರನ್ನ ಹೇಳಿದ್ದು ಅಂತ ಆಮೇಲೆ ಕೇಳ್ತಾರೆ. ನಾನು ಯಾರನ್ನ ಹೇಳಿದ್ರೆ ಇನ್ಯಾರನ್ನ ಎತ್ತಾಕ್ಬಿಟ್ಟಿರ್ತಾರೆ. ಹಂಗೆ ಆ್ಯಕ್ಚುಲಿ ಈ ಸಲ ಸ್ಕ್ರಿಪ್ಟ್ ಇನ್ನೂ ಮೆಚೂರ್ಡ್ ಆಗಿದೆ. ಅಂದರೆ ಫ್ರೆಂಡ್ಶಿಪ್ ವಿಚಾರದಲ್ಲಾಗಲಿ, ಆಮೇಲೆ ಇಮೋಷನ್ಸು, ಆಮೇಲೆ ವ್ಯಾಲ್ಯೂಸು, ರಿಲೇಷನ್ಶಿಪ್ಗಳಾಗಲಿ, ಆ್ಯಂಡ್ ಇಡೀ ಊರನ್ನ ಹೆಂಗೆ ಫೈಟ್ ಮಾಡ್ತಾರೆ ಅಂದ್ರೆ ನಗಿಸ್ತಾನೆ ಹೇಗೆ ಇಡೀ ಊರನ್ನ ನಿಲ್ಲಿಸ್ಕೋತಾರೆ ಅನ್ನೋದಾಗಲಿ, ಅದು ಸರ್ಪ್ರೈಸಿಂಗ್ ಫ್ಯಾಕ್ಟರ್. ಅದು ಅಂದರೆ ತುಂಬ ಸರ್ಪ್ರೈಸಿಂಗ್ ಫ್ಯಾಕ್ಟರ್ಗಳು ತುಂಬ ಇದೆ ಇಡೀ ಸಿನಿಮಾದಲ್ಲಿ. ನಿಮ್ಮ ಕ್ಲೈಮ್ಯಾಕ್ಸ್ವರೆಗೂ ನೀವು ಕಾಯಬೇಕು. ಕ್ಲೈಮ್ಯಾಕ್ಸ್ ಒಂದು ಸರ್ಪ್ರೈಸ್ ಎಲಿಮೆಂಟ್ ಇದೆ. ಫಸ್ಟ್ ಪಾರ್ಟ್ಗಿಂತ ಈ ಪಾರ್ಟಲ್ಲಿ ಎಲ್ಲರ ಪರ್ಫಾರ್ಮೆನ್ಸು ನೆಕ್ಸ್ಟ್ ಲೆವೆಲ್ಗಿದೆ. ಅಂದರೆ ರವಿಶಂಕರ್ ಅವರು, ಇವರಿಬ್ಬರು ನಾನು ಯಾವಾಗ ಹೇಳ್ತೀನಿ ಜೋಡೆತ್ತಾರೆ ಇವರು. ಅಂದರೆ ಇಬ್ಬರು ಹೆಗಲ ಮೇಲೆ ಹೊತ್ಕೊಂಡು ಇಡೀ ಸಿನಿಮಾನ ಫಸ್ಟ್ ಹಾಫ್ನಂತೂ ರಮ್ ಅಂತ ಎಳ್ಕೊಂಡು ಹೋಗ್ಬಿಟ್ಟಿದ್ದಾರೆ. ನನಗೆ ಬಾರನೇ ಕೊಟ್ಟಿಲ್ಲ ಯಾರು, ನನಗೆ ಕೆಲಸನೇ ಕೊಟ್ಟಿಲ್ಲ. ರವಿಶಂಕರ್ ಔಟ್ ಆಫ್ ಔಟು, ಇವರಿಬ್ಬರು ಔಟ್ ಆಫ್ ಔಟು. ಈ ಕಡೆ ಯಾರೋ ತಬಲಾನಾಣಿಯವರು, ಸಾಧು ಕೋಕಿಲ ಅವರು ಎಲ್ಲ ಕೆಚ್ಚಿ ಬಿಸಾಕ್ಬಿಟ್ಟಿದ್ದಾರೆ. ಇನ್ನೂ ಒಂದಷ್ಟು ಜನ ಇದ್ದಾರೆ, ಅದನ್ನು ಸಿನಿಮಾದಲ್ಲಿ ನೋಡಲಿ. ಸರ್ಪ್ರೈಸಿಂಗ್. ಅದು ಒಬ್ಬ ನಿರ್ದೇಶಕ ಒಂದು ಅತ್ಯದ್ಭುತವಾದ ಮೂವಿ ಕೊಟ್ಟರು ಅಂತ ಹೇಳಿದ್ರೆ ಅದರ ನೆಕ್ಸ್ಟಿಗೆ ಎಕ್ಸ್ಪೆಕ್ಟೇಷನ್ ಆಕಾಶಕ್ಕೆ. ಹೌದು, ಅಯೋಗ್ಯ ಸಿನಿಮಾದು ಅದೇ ಒಂದು ಚಾಲೆಂಜು. ನಾನು ಬಂದು ಸ್ಕ್ರಿಪ್ಟ್ ಹೇಳಿದಾಗ ಪಾರ್ಟ್ 2ನ 1 ವರ್ಷ ಟೈಮ್ ತೊಗೊಂಡೆ. ಅಂದರೆ ಅಗೇನ್ ಮತ್ತೆ ಇನ್ನೊಂದು ಏನೋ ವರ್ಷನ್ ಆಯಿತು, ಇನ್ನೊಂದು ವರ್ಷನ್ ಆಯಿತು. ಅದಾದಮೇಲೆ ನಮ್ಮೆಲ್ಲರೂ ಕಾನ್ಫಿಡೆನ್ಸ್ ಬರೋವರೆಗೂ ನಾವು ಓಕೆ ಆಗಿರಲಿಲ್ಲ, ಓಕೆ ಮಾಡಿರಲಿಲ್ಲ ನಾವು ಎಲ್ಲ. ಕಾನ್ಫಿಡೆನ್ಸ್ ಬಂದು ಓಕೆ, ಯಾಕಂದರೆ ನಮಗೊಂದು ಜವಾಬ್ದಾರಿ ಇದೆ. ಹಿಂದ್ಗಡೆ ಪಾರ್ಟ್ 1 ಕೊಟ್ಟಿದ್ದೀವಿ, ಸುಮ್ಮನೆ ದುಡ್ಡಿಗೋಸ್ಕರನೋ ಅಥವಾ ಒಂದು ಪ್ರೊಡಕ್ಷನ್ ಆಗಲಿ ಒಂದು ಸಿನಿಮಾ ಆಗಲಿ ಅಂತ ನಾವು ಮಾಡೋಕ್ಕಾಗಲ್ಲ. ಗೆಲ್ಲೇಬೇಕು ನಾವು. ಆ ಆಟದ ಮೇಲ್ಗಡೆ ಪ್ರತಿ ಸಿನಿಮಾನೂ ಮಾಡ್ತಾ ಇರ್ತೀವಿ. ಈ ಸಿನಿಮಾಕ್ಕೂ ಆ ಆಟ ಇರುತ್ತೆ. ಚಾಲೆಂಜ್ ಏನು ಗೊತ್ತಾ, ನಾರ್ಮಲ್ ಸಿನಿಮಾಗಳನ್ನ ಮಾಡೋದು, ಬೇರೆ ಜನರ ಸಿನಿಮಾಗಳನ್ನ ಮಾಡೋದು ಭಾಳ ಈಸಿ ಅಂದರೆ ಭಾಳ ಈಸಿ ಅನ್ನೋದಕ್ಕಿಂತ ಈಸಿ ಅನ್ಬೋದು. ಆದರೆ ನಿಮಗೆ ಹ್ಯೂಮರ್ ಅಂತ ಬಂದಾಗ, ಕಾಮಿಡಿ ಸಿನಿಮಾ ಜನ ನಗಲೇಬೇಕು ಅಂತ ಬಂದಾಗ ಪಂಚ್ಗಳು ಲ್ಯಾಂಡ್ ಆಗಲೇಬೇಕು. ಅದು ಆ್ಯಕ್ಟ್ರುಗಳ ಕೆಲಸ. ಆ್ಯಕ್ಟ್ರುಗಳು ತುಂಬ ಎಫರ್ಟ್ ಹಾಕಲೇಬೇಕು, ತುಂಬ ಕಾನ್ಸಿಯಸ್ ಆಗಿರಲೇಬೇಕು. ಅವ್ರಿಗೆ ಎವ್ರಿ ಸೀನ್ ಅದನ್ನು ಕೊಡಲೇಬೇಕು. ಅದೊಂಥರ ದೈವತ್ವ ಥರ ಅದು. ಅದಕ್ಕೆ ಆ್ಯಕ್ಟ್ರುಗಳನ್ನ ದೇವ್ರ ಥರ ನೋಡ್ತಾರೆ ಜನ. ಅದೇ ಲೆವೆಲ್ಗೆ ಆ್ಯಕ್ಟ್ ಮಾಡಿರುವಂಥ ಸಿನಿಮಾ ಅಯೋಗ್ಯ 2. ಇವರೆಲ್ಲರೂ ಅದನ್ನು ಕಾಪಾಡಿದ್ದಾರೆ. ನಾನು ಜಸ್ಟ್ ಒಂದು ಎಳೆಯಾಗಿದ್ದೀನಿ ಅಷ್ಟೇ. ಇವರೆಲ್ಲರೂ ಅದನ್ನು ಪಿಲ್ಲರ್ಗಳ ಥರ ಒತ್ಕೊಂಡಿದ್ದಾರೆ. ಎಲ್ಲ ಪ್ರಶ್ನೆಗಳಿಗೂ ಕರೆಕ್ಟಾಗಿ ಉತ್ತರ ಬರ್ತಿದ್ದೀವಿ. ರಿಸಲ್ಟು ಚೆನ್ನಾಗಿ ಬರುತ್ತೆ ನಮಗೆ. ಭಯ ಇಲ್ಲ ನಮಗೆ, ಭಯ ಒಂದು ಚೂರು ಇಲ್ಲ. ಎಂಜಾಯ್ ಮಾಡ್ತಾರೆ, ಈ ಸೀನ್ ಎಂಜಾಯ್ ಮಾಡ್ತಾರೆ ಅಂತಲೇ ಮಾಡಿದ್ದೀವಿ ಆ್ಯಕ್ಟಿಂಗ್. ನಾವು ಈ ಸೀನ್ ತುಂಬ ಇಷ್ಟಪಡ್ತಾರೆ ಅಂತಲೇ ಮಾಡಿದ್ದೀವಿ. ಸೀಕ್ವೆಲ್ಗಳಲ್ಲಿ ಆ್ಯಕ್ಟ್ ಮಾಡುವಾಗ ಅದು ಜಾಸ್ತಿ ಅಪ್ಕೋಬೇಕು ಅನ್ಸುತ್ತಾ ಸಿನಿಮಾನ? ಯಾಕಂದ್ರೆ ಆಲ್ರೆಡಿ ಆ ಸಿನಿಮಾ ಮಾಡಿರ್ತೀರಿ, ಆಲ್ರೆಡಿ ಆ ಪಾತ್ರ ತುಂಬ ಖುಷಿ ಆಗುತ್ತೆ. ಆಲ್ರೆಡಿ ಅದೇ ಕ್ಯಾರೆಕ್ಟರ್. ಇವಾಗ ಅದಕ್ಕೆ ಒಂದೇ ಒಂದು ಚಿಕ್ಕ ಎಕ್ಸಾಂಪಲ್ ಕೊಡ್ತೀನಿ. ನಾನು ಗಿರಿಯವರು ಈ ತಿಂಗಳು ಯಾವುದೇ ಸಿನಿಮಾಗೂ ಡೇಟ್ ಕೊಟ್ಟಿಲ್ಲ. ಯಾಕಂದರೆ ಮುಂದಿನ ತಿಂಗಳಿಂದ ಶೂಟಿಂಗ್ ಮಾಡ್ಕೊಳ್ಳೋಣ, ಈ ತಿಂಗಳು ಪೂರ್ತಿ ಅಯೋಗ್ಯ 2 ಜನಗಳಿಗೆ ತಲುಪಬೇಕು, ಪ್ರತಿಯೊಬ್ಬರಿಗೂ ಅಯೋಗ್ಯ 2 7ನೇ ತಾರೀಕು ಬರ್ತಾ ಇದೆ ಅಂತ ಗೊತ್ತಾಗಬೇಕು ಅಂತೇಳಿ 7ನೇ ತಾರೀಕುವರೆಗೂ ಯಾವ ಸಿನಿಮಾಗೂ ಡೇಟ್ ಕೊಟ್ಟಿಲ್ಲ. ನಿಮಗೂ ಬಂತಲ್ಲ ನಾ ಡೇಟು, ಯಾ ಪ್ರಮೋಷನ್ ಮುಂದಿನ ಬರ್ರಿ ತಿಂಗಳು ಅಯೋಗ್ಯ 2 ದಯವಿಟ್ಟು ಅನ್ನೋ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರ ಹತ್ರ ಈ ಸಿನಿಮಾ ಪ್ರಾಬ್ಲಮ್. ಯಾಕಂದರೆ ಅಷ್ಟು ಒಪ್ಕೊಂಡಿದ್ದೀವಿ ಈ ಸಿನಿಮಾನ. ಆದ್ರೆ ಚಾಲೆಂಜಿಂಗ್ ಅಂತ ಯಾವಾಗಾದ್ರೂ ಅನ್ನಿಸ್ತಾ ನಿಮ್ಗೆ, ಎಸ್ಪೆಷಲಿ ನೀನಾಸಂ ಸತೀಶ್ ಅವರಿಗೆ? ಇರುತ್ತೆ. ಪ್ರಾಜೆಕ್ಟ್ ಅಂದಮೇಲೆ ನಿಮಗೆ ಆ ಪ್ರೆಷರ್ ತಡ್ಕೊಳ್ಳೇಬೇಕು. ನಾನಂತೂ ಸ್ವಲ್ಪ ಅಂದರೆ ಎಲ್ಲ ವಿಚಾರದಲ್ಲೂ ಜೊತೆ ನಿಂತ್ಕೊಳ್ಳೋದಕ್ಕೆ ನಾನು ಹೆಗಲು ಕೊಡ್ತೀನಿ ಪ್ರತಿಯೊಂದಕ್ಕೂ. ಒಂದು ಸಿನಿಮಾ ಶುರುವಾದಾಗ ಹಿಡಿದು ಅದ್ರ ಪಬ್ಲಿಸಿಟಿ ಹಿಡಿದು ಒಂದು ಪೋಸ್ಟರ್ ಹಿಡಿದು ಕಡೆವರೆಗೂ ನಾನು ಜೊತೆ ನಿಂತ್ಕೋತೀನಿ. ನಮ್ಮ ಪ್ರೊಡ್ಯೂಸರು ಕಡೆವರೆಗೂ ಸಿನಿಮಾ ಥಿಯೇಟ್ರಲ್ಲಿ ಎಲ್ಲಿರುತ್ತೋ ಅಲ್ಲಿವರೆಗೂ ನಾನು ನಿಂತ್ಕೋತೀನಿ.
ನಮ್ಗೆ ಫಸ್ಟ್ ಇರೋದೇನು ಗೊತ್ತಾ, ನಮ್ಮ ನಿರ್ಮಾಪಕರು ಗೆಲ್ಲಬೇಕು. ಫಸ್ಟ್ ನಮ್ಮ ತಲೆ ಒಳಗೆ ಯಾವಾಗಲೂ ನೋಡೋದು ಅದನ್ನೇ. ಯಾಕಂದ್ರೆ ಅವ್ರು ಗೆದ್ದರೆ ನಾವು ಗೆದ್ದಾಯ್ತು. ಅವ್ರು ಗೆದ್ರೆ ಅವ್ರಿಗೆ 10 ಸಿನಿಮಾ ಮಾಡ್ತಾರೆ, ನಮ್ಗೊಂದು 10 ಸಿನಿಮಾ ಬರುತ್ತೆ ಸಾಲಾಗಿ. ಪ್ರತಿ ಒಂದಷ್ಟು ಜನರಿಗೆ ಕೆಲಸ ಸಿಗುತ್ತೆ. ಆಮೇಲೆ ನಾವು ದುಡ್ಡು ಮಾಡಿದ್ವಿ ಅನ್ನೋದಕ್ಕಿಂತ ಏನು ಗೊತ್ತು, ಪ್ರತಿ ಸಲ ನೋಡೋದೇನು ಗೊತ್ತಾ, ಇವತ್ತು ಎಷ್ಟು ಪ್ಲೇಟ್ ಊಟ ಹಾಕಿದ್ವಿ ನಾವು ಅಂತ. ದಟ್ಸ್ ವೆರಿ ಇಂಪಾರ್ಟೆಂಟ್. ಸಾವಿರಾರು ಜನ ಊಟ ಮಾಡ್ತಾ ಇರ್ತಾರೆ ಇಡೀ ಸೆಟ್ಟಲ್ಲಿ, ಅವ್ರ ಮನೆಗಳಿಗೆಲ್ಲ ದುಡ್ಡು ಹೋಗ್ತಾ ಇರುತ್ತೆ, ಅವ್ರ ಲೈಫ್ ನಡೀತಾ ಇರುತ್ತೆ. ಅದು ಮುಖ್ಯ ಅಲ್ವಾ? ಸಂಗೀತದ ಬಗ್ಗೆ ಹೇಳ್ತಾ ಇದ್ರಿ. ಅಯೋಗ್ಯ 1 ಮ್ಯೂಸಿಕಲಿ ಸೂಪರ್ ಡೂಪರ್ ಹಿಟ್ ಆಗಿತ್ತು. ಅಂಡ್ ಅಫ್ಕೋರ್ಸ್ ಅಯೋಗ್ಯ 2ನಲ್ಲೂ ಕೂಡ ಮುದ್ದು ಪುಟ್ಟಲಕ್ಷ್ಮಿ ಹಾಡು ಐ ಥಿಂಕ್ 5 ಮಿಲಿಯನ್ಸ್ ಮೇಲ್ ಹೋಗಿದೆ ಅಂತ ಅನ್ಸುತ್ತೆ. ಇನ್ನು ಉಳಿದ ಹಾಡುಗಳು ಕೂಡ ಒಳ್ಳೆ ಟ್ರಾಕ್ಷನ್ ಪಡ್ಕೊಳ್ತಾ ಇದೆ. ಅರ್ಜುನ್ ಜನ್ಯ ಅಯೋಗ್ಯ ಅನ್ನೋದು ಇದು ನನ್ನ ಪ್ರಕಾರ ಒಬ್ಬರ ಸಿನಿಮಾ ಅಂತ ಹೇಳೋಕ್ಕಾಗಲ್ಲ, ಇದು ಟೀಮ್ ವರ್ಕ್ ಅಂತ ಹೇಳ್ಬೋದು. ಅರ್ಜುನ್ ಜನ್ಯ ಅವ್ರ ಬಗ್ಗೆ ಹೇಳೋಕ್ಕೆ ನಾವು ತುಂಬ ಸಣ್ಣವನು. ಯಾಕೆಂದ್ರೆ ಎಷ್ಟು ಹಿಟ್ಗಳು ಕೊಟ್ಟಿದ್ದಾರೆ ಅವರು, ಎಷ್ಟು ಹಾಡುಗಳು ಕೊಟ್ಟಿದ್ದಾರೆ ಅವರು, ಲೆಕ್ಕೂ ಇಲ್ಲದಷ್ಟು. ಈಗ ಸುಮ್ಮನೆ ಒಂದು ಮಾತು ಹೇಳ್ಬೇಕು, ಸಿಡ್ ಶ್ರೀರಾಮ್ ಮಾಡಬೇಕಾಯ್ತು ಅಂತ ಯಾರೋ ಹೇಳಿದಾಗ ನಾನು ಹೇಳೋದು, ವಿಜಯ್ ಪ್ರಕಾಶ್ ಅವ್ರು ಆಡಿಸಿದ್ದು ಅವರೇ ತಾನೇ ಫಸ್ಟ್ ಟೈಮ್ ಏನೇಮಿನ. ಅಕಸ್ಮಾತ್ ಸಿಡ್ ಶ್ರೀರಾಮ್ ಮಾಡ್ದೇ ವಿಜಯ್ ಪ್ರಕಾಶ್ ಆಡಿದ್ರೆ ಇನ್ನೂ ಒಂದು ಕಮೆಂಟ್ ಬರ್ತಾಯಿತ್ತು, ನೀವು ಅದನ್ನೇ ಮಾಡಿದ್ದೀರಾ, ಪುನಃ ಏನು ಹೊಸದು ಮಾಡಿದ್ದೀರಾ ನೀವು ಅಂತ. ಆಮೇಲೆ ಏನಮ್ಮಿ ರೀಕ್ರಿಯೇಟು ಆಗಬೇಕು, ಸೇಮ್ ಅದನ್ನೇ ಯಾಕೆ ಮಾಡ್ಬೇಕು ನಾವು? ಹೊಸ ಎಕ್ಸ್ಪೆರಿಮೆಂಟ್ ಟ್ರೈ ಮಾಡ್ತಿರ್ತಾರೆ ಪ್ರತಿ ಸಲ. ಹೌದು, ಎಲ್ಲ ಆರ್ಟಿಸ್ಟ್ಗಳು ಇದ್ದಾರೆ. ಹೌದು, ಈಗ ನೋಡಿ ಪರ್ ಡೇ 1 ಲಕ್ಷ ಹೋಗ್ತಾ ಇದೆ ಯೂಟ್ಯೂಬಲ್ಲಿ. ಪರ್ ಡೇ 1 ಲಕ್ಷ ನೋಡ್ತಾ ಇದ್ದಾರೆ. ಅದು ಮುದ್ದು ಪುಟ್ಟಲಕ್ಷ್ಮಿನ ನಾವೇನು ಅದನ್ನು ಪುಷ್ ಮಾಡೋಕ್ಕಾಗಲ್ಲ. ನಾವೇನು ಒಂದು ಲೆವೆಲ್ವರೆಗೂ ನೀವು ಏನೋ ಪ್ರಮೋಟ್ ಮಾಡ್ಬೋದು ಬಿಟ್ರೆ ಅದಾದಮೇಲೆ ನಮ್ಮ ಕೈಲಿ ಇರಲ್ಲ. ಜನಗಳೇ ಇಷ್ಟಪಡಬೇಕು. ಅಷ್ಟು ರೀಲ್ಸ್ ಆಗ್ತಾಯಿದೆ ಇವತ್ತು. ಇಂಟ್ರೊಡಕ್ಷನ್ ಸಾಂಗ್ ಅಷ್ಟು ರೀಲ್ಸ್ ಆಗ್ತಾಯಿದೆ, ಅಷ್ಟು ಚೆನ್ನಾಗಿ ಹೋಗ್ತಾಯಿದೆ ಸಾಂಗು. ಎಲ್ಲ ಪಾಸಿಟಿವ್ ಆಗಿದೆ. ಆಮೇಲೆ ಯಾರಿಗೂ ಗೊತ್ತಿಲ್ಲದಿರೋ ಸೀಕ್ರೆಟ್ ಏನು ಗೊತ್ತಾ, ವಿಜಯ್ ಪ್ರಕಾಶ್ ಅವ್ರು ಆಲ್ರೆಡಿ ಒಂದು ಹಾಡಾಗಿದೆ ನಮ್ಮ ಸಿನಿಮಾಗೆ. ಅದೀಗ ಬಿಡುಗಡೆ ಆಗುತ್ತೆ. ಅದನ್ನು ನಾವು ಬೇಕಂತ ಆಡಿಸಿದ್ದಾರೆ, ಫಸ್ಟೇ ಆಗಿದೆ ಇದು. ಶ್ರೀರಾಮ್ ಆಡೋಕ್ಕಿಂತ ಮುಂಚೆನೇ ವಿಜಯ್ ಪ್ರಕಾಶ್ ಅವ್ರ ಕೈಲಿ ಹಾಡಿಸಿ ಒಂದು ಸಾಂಗ್ ರೆಡಿ ಇಟ್ಕೊಂಡಿದ್ದೀವಿ ನಾವು. ಆಮೇಲೆ ಯು ಕಾಂಟ್ ಬಿಲೀವ್, ನಮ್ಮ ತಂಡ ಅಯೋಗ್ಯ 2 ಶುರು ಮಾಡಿದಾಗ ಯಾರ್ಯಾರು ಕೆಲಸ ಮಾಡಿದ್ರು ಎಲ್ಲರೂ ಬೇಕು ಅಂತ ಹಠ ಮಾಡಿದ್ದೀವಿ, ಪ್ರತಿಯೊಬ್ಬರು ಇರಬೇಕು ಅಂತ. ಬಟ್ ದಟ್ ಈಸ್ ದ ಸ್ಟ್ರೆಂತ್ ಅನ್ಸುತ್ತೆ. ಯಾವುದೇ ಒಂದು ತಂಡ, ಒಂದು ನಿರ್ದೇಶಕ, ಒಬ್ಬ ನಟನಿಗೆ ತಾನು ಗೆದ್ದು ಮುಂದಕ್ಕೆ ಹೋಗೋದಲ್ಲ, ಎಲ್ರನ್ನೂ ಜೊತೆ ಕರ್ಕೊಂಡು ಹೋಗೋದು ವೆರಿ ಇಂಪಾರ್ಟೆಂಟ್. ನಾನು ಗೆದ್ದಿದ್ದೀನಿ, ಹೌದು, ನನ್ನ ಜೊತೆ ತಂಡನೂ ಗೆದ್ದಿದೆ, ಮತ್ತೆ ನನ್ನ ಗೆಲುವಿನಲ್ಲಿ ಇಡೀ ತಂಡ ಇರಬೇಕು ಅಂತ ಅನ್ಕೊಳ್ಳೋದು. ಆ್ಯಕ್ಚುಲಿ ಅಯೋಗ್ಯ 2 ಮಾಡಬೇಕಾಗಿದ್ರೆ ಒಂದೇ ಒಂದು ಚೇಂಜಸ್ ಮಾಡ್ಬೋದಾಗಿತ್ತು ನಾವು. ನಮಗದು ನಾವು ತಗೊಳ್ಳೋ ನಿರ್ಧಾರದ ಮೇಲೆ ಡಿಪೆಂಡ್ ಆಗುತ್ತೆ. ನಮ್ಮ ನಿರ್ಧಾರ ಅದು, ನಾವು ಒಂದೇ ಡಿಸಿಷನ್ನು, ಕಥೆನೇ ಚೇಂಜ್ ಮಾಡಿಬಿಟ್ಟು ಅಯೋಗ್ಯ 2 ಮಾಡ್ಬೋದು. ಅಯೋಗ್ಯ ಇನ್ನೊಂದು ಕ್ಯಾರೆಕ್ಟರೇಷನು, ಸಿದ್ದೇಗೌಡ ಬೇರೆ ರೂಪದಲ್ಲಿದ್ದಾನೆ, ಇನ್ನೊಂದು ಊರಲ್ಲಿದ್ದಾನೆ, ಬೇರೆ ಕಥೆನೇ ಹೇಳ್ಬೋದು, ಬೇರೆನೇ ಹೀರೋಯಿನ್ನು, ಬೇರೆನೇ ಕ್ಯಾರೆಕ್ಟರೇಷನು, ಬೇರೆನೇ ಕಥೆಗಳು, ಕಂಪ್ಲೀಟ್ಲಿ ಮಾಡ್ಬೋದು. ಆ ಥರ ಮಾಡಿದ್ರೆ ಎಷ್ಟು ಸಿನಿಮಾಗಳು ಬಂದಿಲ್ಲ ಆ ಥರ. ನಮಗೊಂದೇ ಇದ್ದಿದ್ದು ಸೀಕ್ವೆಲ್. ನಾವು ಯಾರ್ಯಾರು ಮಾಡಿದ್ದೀವೋ ನಾವೆಲ್ಲರೂ ವರ್ಕ್ ಮಾಡಿದ್ದೀವಿ, ನಾವೆಲ್ಲರೂ ಜೊತೆಗಿರಬೇಕು, ಪ್ರತಿಯೊಬ್ಬರು ಆ್ಯಕ್ಟ್ ಮಾಡಬೇಕು. ಅದು ನಮಗೊಂದು ಎಮೋಷ್ನಲ್ ಮೂಮೆಂಟು. ಅವತ್ತು ಒಟ್ಟಿಗೆ ಗೆದ್ದಿದ್ದೀವಿ ಕಷ್ಟದಲ್ಲಿ, ಇವತ್ತು ಗೆದ್ದಾದ್ಮೇಲೆ ಆ ಖುಷಿನಲ್ವೇ ನಾವೆಲ್ಲರೂ ಇರ್ಬೇಕು ಜೊತೆಗೆ. ಅದೇ ನಮ್ಮ ಉದ್ದೇಶ, ಅಷ್ಟೇ ಬಿಟ್ಟರೆ ಬೇರೇನೂ ಇಲ್ಲ. ಶಿವ ಅವರೇ, ಹೊಡಿ ಬಡಿ ಸಿನಿಮಾಗಳನ್ನು ಬಹಳಷ್ಟು ನಾವು ನೋಡ್ತಾನೆ ಇರ್ತೀವಿ, ಬರ್ತಾನೆ ಇರುತ್ತೆ. ಓವರಾಲ್ ಎಕ್ಸ್ಪೀರಿಯನ್ಸ್ 2ನೇ ಸಲ ಹೇಗಿತ್ತು? ಇಲ್ಲ, ತುಂಬ ಈಗ ನಾನು ಗಿರಿಯವ್ರು ಫಸ್ಟು ಮತ್ತೆ ಅಯೋಗ್ಯ 2 ಮಾಡ್ತಾವ್ರೆ ಅಂತಂದ್ರೆ ನಮಗೊಂದು ಎಕ್ಸೈಟ್ಮೆಂಟ್. ನಮಗೆ ಹೌದಾ ಮಾಡ್ತಾವ್ರ, ಹೌದಾ ಅಂತ. ನಾವು ಫಸ್ಟ್ ಮಾಡಿದ್ದೇನಂತಂದರೆ ಹೋಗಿ ಫಸ್ಟು ಅಯೋಗ್ಯ ಏನಿದು ಅಯೋಗ್ಯ ಸಿನಿಮಾ ಏನೈತೆ ಅದು ನಮ್ಮ ಮತ್ತೆ ಇವ್ರ ಮನೇಲಿ ನೋಡೋರೆ, ನಾನು ನೋಡಿದ್ದೀನಿ. ನೋಡಿದ್ಮೇಲೆ ಹಿಂಗೆ ಮಾಡಿದ್ದೀವಿ, ಸೊ ಇವಾಗ ಹಿಂಗೆ ಮಾಡಿದ್ರೆ ಆಗಲ್ಲ, ಸ್ವಲ್ಪ ಕ್ಯಾರೆಕ್ಟರ್ನ ನೋಡ್ಕೊಂಡು ಮಾಡಿ ಆಮೇಲೆ ಮಹೇಶ್ ಕಥೆ ಹೇಳಿದ್ಮೇಲೆ ಕ್ಯಾರೆಕ್ಟರ್ಗಳನ್ನ ಅವ್ನು ಸ್ವಲ್ಪ ಈ ಥರ ಹೋಗುತ್ತೆ ಈ ಸಲ ಅಂತ ಹೇಳಿದ್ಮೇಲೆ ಅದನ್ನು ಬೇರೆ ಥರನೇ ಸ್ವಲ್ಪ ಮಾಡ್ಕೊಂಡ್ವಿ. ಬಟ್ ಎಲ್ಲೂ ಕೂಡ ಬಂದು ಮೊದಲನೇ ದಿನ ಫಸ್ಟ್ ಶಾಟ್ ಮಾಡಿದ್ಮೇಲೆ ಎಲ್ಲೂ 7 ವರ್ಷ ಆದಮೇಲೆ 8 ವರ್ಷ ಆದಮೇಲೆ ಶೂಟಿಂಗ್ ಮಾಡ್ತೀವಿ ಅಂತ ಅನ್ನಿಸ್ನೇ ಇಲ್ಲ. ಒಂದು 10-15 ದಿನ ಗ್ಯಾಪ್ ತಗೊಂಡು ಮತ್ತೆ ಬಂದು ಶೂಟಿಂಗ್ ಜಾಯ್ನ್ ಆಗಿದ್ದೀವಿ ಅನ್ನೋ ಥರ ಕನಸು. ಒಂದ್ಸಲ ನೋಡೋಣ ಪಾರ್ಟು ಎಲ್ಲ ರೆಡಿ ಆದಮೇಲೆ ನೋಡ್ಬಿಡ್ರೋ ಒಂದ್ಸಲ ಅಂತಂದರು. ನಾನು ಇಬ್ಬರೇ ಕುತ್ಕೊಂಡು ನೋಡ್ತಾ ಇದ್ದೀವಿ. ಫಸ್ಟ್ ಹಾಫ್ ಎಲ್ಲ ಮುಗೀತು, ನಾವು ಖುಷಿ ಆದ್ವಿ. ಫಸ್ಟ್ ಹಾಫ್ ಎಲ್ಲ ಮುಗಿದ ತಕ್ಷಣ ನಾನು ಇವರು ಮಕ ನೋಡ್ಕೊಂಡು ಹೊರಗಡೆ ಬಂದರೆ ಇವ್ರು ನಮ್ಮನ್ನು ನೋಡ್ಬಿಟ್ಟು ಡೌಟ್ ಶುರು, ಈ ಮಕ್ಕಳು ಮಕ ಯಾಕೆ ಹಿಂಗಾಯ್ತು, ಚೆನ್ನಾಗಿರುವ ಇಷ್ಟೊತ್ತು ನಾವೆಲ್ಲ ಖುಷಿ ಪಟ್ಟಿದ್ದೀವಿ ಅಂತ. ಏನಾಯ್ತು ಅಂದರೆ ಸಖತ್ತಾಗೈತೆ, ಏನು 40 ನಿಮಿಷಕ್ಕೆ ಮುಗ್ದೋಗ್ಬಿಡ್ತಾ ಫಸ್ಟ್ ಹಾಫ್ ಅಂತ. ನಾವು 1-1/4 ಗಂಟೆ ಐತೆ, ಮಕ ನೋಡ್ಬಿಟ್ಟು ನಾನು ಎದ್ರಕೊಬಿಟ್ಟೆ ಅಂತ ಇವರು. ಅಂದರೆ ಗೊತ್ತೇ ಆಗಲ್ಲ ನಿಮಗೆ, ಅಷ್ಟು ನಗ್ಸುತ್ತೆ, ಚೇರಿಂದ ಕೆಳಗಡೆ ಬಿದ್ದು ಒಳ್ಳಾಡಿಸ್ಬಿಡುತ್ತೆ, ಅಷ್ಟು ಚೆನ್ನಾಗೈತೆ. ಸೆಕೆಂಡ್ ಹಾಫಲ್ಲಿ ಇನ್ನೂ ಬೇರೆ ಥರ ಆಗುತ್ತೆ ಸಿನಿಮಾ. ಒಂದೊಂದು ಸೀನ್ಗಳಲ್ಲಿ ಮಹೇಶು ಒನ್ ಮೋರ್ ಒಂದೇ ಟೇಕೋ ಮುಗೀತು ನಂಗೆ ಸಾಕು ಅಂತ, ಅಷ್ಟು ಚೆನ್ನಾಗಿ. ಅಂದರೆ ಆ ಪಾತ್ರಗಳಲ್ಲಿ ಗೊತ್ತಿಲ್ಲದೆ ಇನ್ವಾಲ್ವ್ ಆಗ್ಬೋದು. ಮತ್ತೆಲ್ಲೋ ಒಂದು ಕಡೆ ಒಂದು ಎಮೋಷನ್ನು ಸಿನಿಮಾ ಬಗ್ಗೆ ಗೊತ್ತಿರೋ ಪಾತ್ರಗಳಲ್ವ, ಮಾಡಿದ್ದ ಪಾತ್ರಗಳು, ಅನುಭವ ಇದ್ದಿದ್ದ ಪಾತ್ರಗಳು. ರೆಡಿ ಆಗಬೇಕು ಅಂತ ಏನು ಇರಲಿಲ್ಲ. ಡೈಲಾಗ್ ಹೇಳ್ತಿದ್ದಂಗೆ ಗೊತ್ತಾಗ್ಬಿಡೋದು, ಇದು ಬೆಣ್ಣೆದೇ ಡೈಲಾಗ್, ಇದು ಮಟನ್ದೇ ಡೈಲಾಗು, ಇದು ಸಿದ್ಧಂದೇ ಅಂತ ಗೊತ್ತಾಗ್ಬಿಡೋದು ನಮಗೆ. ಇದಕ್ಕೆ ಇಷ್ಟೇ ರಿಯಾಕ್ಟ್ ಮಾಡಬೇಕು ಅಂತ ಗೊತ್ತಾಗ್ಬಿಡೋದು ನಮಗೆ.
ಆಮೇಲೆ ನನ್ನ ಕರಿಯರಲ್ಲಿ ನಾನು ಸತ್ಯ ಎದೆ ಮುಟ್ಟಿ ಹೇಳ್ಕೊತೀನಿ, ಇದೇ ನಾನು ಹೈಯೆಸ್ಟ್ ಬಜೆಟ್ ಹಾಕಿ ಮಾಡಿರುವಂಥ ಸಿನಿಮಾ ಮತ್ತು ಆ ಸಾಂಗು, ಇಂಟ್ರಡಕ್ಷನ್ ಸಾಂಗು. ನನ್ನ ಕರಿಯರಲ್ಲಿ ಈ ಸಾಂಗೇ ನನ್ನ ಬೆಸ್ಟ್ ಸಾಂಗ್. ಯಾವುದು? ಇಂಟ್ರಡಕ್ಷನ್ ಸಾಂಗೆ ನನಗೆ ತುಂಬ ಫೇವ್ರೇಟ್, ಮತ್ತು ನನ್ನ ಬೆಸ್ಟ್ ಸಾಂಗ್ಗಳಲ್ಲಿ ಅದೇನೆ, ಇಂಟ್ರಡಕ್ಷನ್ ಟಾಪ್. ಯಾ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.